ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯದಲ್ಲಿ ಈಗ ಎಲೆಕ್ಷನ್ ಬಿಸಿ ಜೋರಾಗುತ್ತಾ ಇದೆ. ಒಂದು ಹಂತಕ್ಕೆ BJP ಈಗ ಕ್ಲಿಯರ್ ಪಿಕ್ಚರನ್ನು ಕೊಟ್ಟಿದೆ. 20 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿ ನಿನ್ನೆ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಯಾವಾಗ BJPಯ ಪಟ್ಟಿ ರಿಲೀಸ್ ಆಯಿತೋ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದು ಕಡೆ BJPಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಒಳಜಗಳಗಳು ಅದೆಲ್ಲವೂ ಕೂಡ ಆಗ್ತಾ ಇದ್ದರೆ, ಕಾಂಗ್ರೆಸ್ನಲ್ಲಿ ಮಾತ್ರ ಟಿಕೆಟ್ ಕೊಡ್ತೀವಿ, ನಿಮಗೆ ಕೊಡ್ತೀವಿ, ನೀವು ಸ್ಪರ್ಧಿಸಲಿಲ್ಲ ಅಂದರೆ ನಿಮ್ಮ ಮಕ್ಕಳಿಗಾದರೂ ಟಿಕೆಟ್ ಕೊಡ್ತೀವಿ ಅಂತ ಕೇಳ್ತಾ ಇದ್ದರೆ, ಕಾಂಗ್ರೆಸ್ನ ಟಿಕೆಟ್ ಬೇಡ ಅಂತಿದ್ದಾರೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಮತ್ತು ಈಗ ಕಾಂಗ್ರೆಸ್ನ ರಾಜ್ಯ ಸಂಪುಟದ ಸಚಿವರುಗಳು. ಹಾಗಾದರೆ ಕಾಂಗ್ರೆಸ್ನಲ್ಲಿ ಏನು ಆಗ್ತಾ ಇದೆ? ರಾಜ್ಯದಲ್ಲಿ ಗೆಲುವಿನ ವಿಶ್ವಾಸದಲ್ಲಿ ಇದ್ದಂತಹ ಕಾಂಗ್ರೆಸ್ಗೆ BJPಯ ಪಟ್ಟಿ ರಿಲೀಸ್ ಆದ ಮೇಲೆ ಶಾಕ್ ಮೇಲೆ ಶಾಕ್ ಕಾದಿದೆ. ಹಾಗಾದರೆ ಗೆಳೆಯರೆ, ಈಗ ಕಾಂಗ್ರೆಸ್ನಲ್ಲಿ ಏನು ಆಗ್ತಾ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ನ ಲೋಕಸಭೆಯ ಭವಿಷ್ಯ ಏನಾಗಬಹುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಗೆಳೆಯರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಈ ಬಾರಿ ಡಬಲ್ ಡಿಜಿಟನ್ನು ದಾಟಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಪಡ್ತಾ ಇದೆ. ರಾಜ್ಯದಲ್ಲಿ 10ರಿಂದ 14 ಸೀಟ್ಗಳನ್ನು ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ. 14 ಸೀಟ್ಗಳನ್ನು ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಈ ಹಿಂದಿನಿಂದಲೂ ಕೂಡ ಮಾತನಾಡ್ತಾ ಬಂದಿದ್ದರು. ಆದರೆ ಅವರಿಗೂ ಕೂಡ ಸ್ವತಃ ಗೊತ್ತು, ರಾಜ್ಯದಲ್ಲಿ ಅಷ್ಟು ಸೀಟ್ಗಳನ್ನು ಗೆಲ್ಲೋಕ್ಕೆ ಆಗತ್ತಾ ಅನ್ನೋದು ಅವ್ರಿಗೂ ಕೂಡ ಗೊತ್ತು. ಹಾಗಾಗಿ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದರು. ಏನದು ಮಾಸ್ಟರ್ ಪ್ಲ್ಯಾನ್ ಅಂದರೆ, ಈಗಿರುವಂತಹ ಪ್ರಭಾವಿ ನಾಯಕರುಗಳನ್ನು, ಪ್ರಭಾವಿ ಸಚಿವರನ್ನು ಎಲೆಕ್ಷನ್ಗೆ ಸ್ಪರ್ಧೆಯನ್ನು ಮಾಡಿಸೋದು. ಎಲೆಕ್ಷನ್ಗೆ ಸ್ಪರ್ಧೆಯನ್ನು ಮಾಡಿಸಿದ್ರೆ ಅಲ್ಲಿ ಡಬಲ್ ಡಿಜಿಟ್ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಾಗಿತ್ತು. ಆದರೆ ಕಾಂಗ್ರೆಸ್ನ ಯಾವ ಸಚಿವರು ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಇಲ್ಲಿ ನಮಗೆ ಮಂತ್ರಿ ಸ್ಥಾನ ಇದೆ, ಅದನ್ನು ಬಿಟ್ಟು ನಾವು ಕೇಂದ್ರಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡು ಏನು ಮಾಡೋದು? ಮೊದಲೇ ಈಗ INDIA ಒಕ್ಕೂಟ ಅಧಿಕಾರಕ್ಕೆ ಬರೋದು ಕಷ್ಟ ಇದೆ. ಸೊ ಅಂತಹದ್ರಲ್ಲಿ ವಿರೋಧ ಪಕ್ಷ ಆದ ನಾಯಕರು ಕೂಡ ಆಗತ್ತಾ, ಏನಾಗತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಅಲ್ಲಿ ಹೋಗಿ 5 ವರ್ಷ ಖಾಲಿ ಟೈಮ್ ಪಾಸ್ ಮಾಡೋಕ್ಕೆ ಆಗತ್ತಾ? ಬೇಡ, ನಮಗೆ ಇಲ್ಲಿ ರಾಜ್ಯದಲ್ಲಿಯೇ ನಾವು ಮಂತ್ರಿಗಿರಿಯಗೆ ನಾವು ತೃಪ್ತಿಯನ್ನು ಪಡ್ತೀವಿ ಅಂತ ಕಾಂಗ್ರೆಸ್ನ ಆಲ್ಮೋಸ್ಟ್ ಎಲ್ಲ ಸಚಿವರುಗಳು ಹೈಕಮಾಂಡ್ಗೆ ಸೂಚನೆ ಅಥವಾ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಗೆಳೆಯರೆ, BJP ಪಟ್ಟಿ ರಿಲೀಸ್ ಆದ ಮೇಲೆ ರಾಜ್ಯದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಪೂರಕವಾದಂತಹ ವಾತಾವರಣ ಸೃಷ್ಟಿಯಾಗಿದೆ. ಒಂದಷ್ಟು ಕ್ಷೇತ್ರಗಳಲ್ಲಿ ಹಾಲಿ ಸಂಸತ್ ಸದಸ್ಯರಿಗೆ ಟಿಕೆಟನ್ನು ಕೊಟ್ಟಿಲ್ಲ, ಹಾಗಾಗಿ ಕಾಂಗ್ರೆಸ್ಗೆ ಆ ಕ್ಷೇತ್ರ ಪೂರಕವಾಗಿದೆ. ಅಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಅಂತಹ ಕ್ಷೇತ್ರದಲ್ಲಿ ಒಬ್ಬ ಸ್ಟ್ರಾಂಗ್ ಆಗಿರುವಂತಹ ಕ್ಯಾಂಡಿಡೇಟ್ ಕಾಂಗ್ರೆಸ್ಗೆ ಸಿಗ್ತಾ ಇಲ್ಲ. ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಎದುರಾಗಿದೆ. ಈಗಾಗಲೇ 9 ಕ್ಷೇತ್ರಗಳಿಗೆ ಟಿಕೆಟನ್ನು ಅನೌನ್ಸ್ ಮಾಡಿದೆ, ಇನ್ನು 19 ಕ್ಷೇತ್ರಗಳು ಬಾಕಿ ಇದ್ದಾವೆ. ಸೊ ಈ 19 ಕ್ಷೇತ್ರಗಳಲ್ಲಿ ಹೇಗಪ್ಪ ಮಾಡಿ 19 ಜನರನ್ನು ಹೊಂದಿಸೋದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ನ ರಾಜ್ಯ ನಾಯಕರಿದ್ದಾರೆ. ಹಾಗಾದರೆ ಎಲ್ಲೆಲ್ಲಿ ಕಾಂಗ್ರೆಸ್ಗೆ ಪೂರಕವಾದಂತಹ ವಾತಾವರಣ BJPಯ ಟಿಕೆಟ್ ಅನೌನ್ಸ್ ಆದಮೇಲೆ ಸಿಕ್ಕಿದೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಗೆಳೆಯರೆ, ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಯಾವಾಗ ಶೋಭಾ ಕರಂದ್ಲಾಜೆ ಅವರನ್ನು ಅಲ್ಲಿ ಎಕ್ಸ್ಪೋರ್ಟ್ ಮಾಡಲಾಯಿತೋ ಆಗ ಬೆಂಗಳೂರು ಉತ್ತರ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಪೂರಕ ಆಯಿತು. ಯಾಕೆಂದರೆ ಶೋಭಾ ಕರಂದ್ಲಾಜೆ ಅವರ ಮೇಲೆ ಉಡುಪಿ ಚಿಕ್ಕಮಗಳೂರು ಜನತೆ ತೋರಿದಂತಹ ವಿರೋಧ, ಅವರನ್ನು ಕರ್ಕೊಂಡು ಬಂದು ಈಗ ನೀವು ಬೆಂಗಳೂರು ಉತ್ತರಕ್ಕೆ ಕೊಟ್ಟಿದ್ದೀರಲ್ಲ, ಏನು ಮಾಡೋದು, ಅವರು ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರಿ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇಂತಹ ಸಮಯದಲ್ಲಿ ಕಾಂಗ್ರೆಸ್ ಇದನ್ನು ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೊಳ್ಬೇಕಿತ್ತು. ಈಗ ಅದು ಕಾಂಗ್ರೆಸ್ಗೆ ಪೂರಕವಾದಂತಹ ವಾತಾವರಣ. ಆದರೆ ಗೆಳೆಯರೆ, ಬೆಂಗಳೂರು ಉತ್ತರಕ್ಕೆ ಕಾಂಗ್ರೆಸ್ನಿಂದ ಯಾರನ್ನು ನಿಲ್ಲಿಸೋದು? ಯಾರು ಕೇಳಿದ್ರು ನನಗೆ ಬೇಡ ಟಿಕೆಟ್ ಅಂತ ಇದ್ದಾರೆ. ಒಂದು ಹಂತದಲ್ಲಿ ಪ್ರಿಯಾ ಕೃಷ್ಣ ಅವರ ಹೆಸರು ಕೂಡ ಫೈನಲ್ ಆಗಿತ್ತು. ಆದರೆ ಕೃಷ್ಣಪ್ಪ ಅವರು ಗುಡುಗಿದ್ದಾರೆ. ಈಗ ನಮಗೆ ಸಚಿವ ಸ್ಥಾನ ಕೊಡು ಅಂದರೆ ಕೊಡಲಿಲ್ಲ, ನೀವು ನಮಗೆ ಸಚಿವರಾಗುವಂತಹ ಎಲ್ಲ ಒಂದು ಯೋಗ್ಯತೆ ಇದ್ದರೂ ಕೂಡ ನಮ್ಮನ್ನು ದೂರ ಮಾಡಿದ್ರಿ. ಈಗ ಇಂತಹ ಕಷ್ಟದ ಸಮಯದಲ್ಲಿ ನಾವು ನಿಮಗೆ ಬೇಕಾದ್ವಾ? ಸೊ ನಿಮ್ಮವ್ರಿಗೆ ನೀವು ಸಚಿವ ಸ್ಥಾನವನ್ನು ಕೊಟ್ಕೊಂಡ್ರಿ, ಆಗ ನಮ್ಮನ್ನು ನೀವು ದೂರ ತಳ್ಳಿದ್ರಿ. ಈಗ ಯಾಕೆ ನಾವು ನಿಮಗೆ ಬೇಕು? ನಾವಂತೂ ಎಲೆಕ್ಷನ್ಗೆ ಸ್ಪರ್ಧೆಯನ್ನು ಮಾಡೋದಿಲ್ಲ. ಸೊ ನಮಗೆ ಅದರ ಸಹವಾಸವೇ ಬೇಡ. ನಾವು ಶಾಸಕರಾಗಿ ಇಲ್ಲಿ ನಾವು ಚೆನ್ನಾಗಿದ್ದೇವೆ, ನಾವು ಶಾಸಕರಾಗಿಯೇ ಇರ್ತೇವೆ ಅಂತ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಈಗ ಗುಡುಗಿದ್ದಾರೆ. ಹಾಗಾಗಿ ಬೆಂಗಳೂರು ಉತ್ತರಕ್ಕೆ ಕಾಂಗ್ರೆಸ್ನಿಂದ ಯಾರನ್ನ ಅಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡೋದು ಅನ್ನೋದರ
ಟೆನ್ಷನ್ ಈಗ ಶುರುವಾಗಿದೆ. ಯಾರನ್ನು ಕೇಳಿದ್ರು ಅವರು ನನಗೆ ಬೇಡ ಅಂತ ಇದ್ದಾರೆ. ಹೊಸ ಮುಖವನ್ನು ತಂದು ಹಾಕಿದ್ರೆ ಶೋಭಾ ಕರಂದ್ಲಾಜೆ ಅವರೇ ಗೆಲ್ಲುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬೇಕು. ಅಂತಹ ಕ್ಯಾಂಡಿಡೇಟ್ ಈಗ ಕಾಂಗ್ರೆಸ್ಗೆ ಸಿಗುತ್ತಾ ಇಲ್ಲ. ಇನ್ನೊಂದು ಬೆಂಗಳೂರು ಸೆಂಟ್ರಲಲ್ಲಿ PC ಮೋಹನ್ ಅವರಿಗೆ ಅಷ್ಟು ಪೂರಕವಾದಂತಹ ವಾತಾವರಣ ಇಲ್ಲ. ಒಂದು 50-50 ಚಾನ್ಸಸ್ BJPಗಿದೆ. ಆದರೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ನಿಂದ ಒಂದು ಸ್ಟ್ರಾಂಗ್ ಆಗಿರುವಂತಹ ಅಪೋಸಿಷನ್ ಅಭ್ಯರ್ಥಿಯೇ ಇಲ್ಲ. ಅಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಕೇಳಿಬಂತು, ಅವರು ನಾನು ಬರೋದಿಲ್ಲ ಅಂದರು. ಹ್ಯಾರಿಸ್ ಅವರ ಹೆಸರು ಕೇಳಿಬಂತು, ಅವರೂ ಕೂಡ ನಾನು ಬರೋದಿಲ್ಲ ಅಂದರು. ಮತ್ತು ಇನ್ನೊಂದಿಷ್ಟು ಸಚಿವರ ಹೆಸರುಗಳು ಕೇಳಿಬಂದವು. ಆದರೆ ಯಾರೂ ಕೂಡ ನಮಗೆ ಬೇಡವೇ ಬೇಡ, ನಮಗೆ ರಾಷ್ಟ್ರ ರಾಜಕಾರಣದ ಸಹವಾಸವೇ ಬೇಡ ಅಂತ ಇದ್ದಾರೆ. ಸೊ ಹಾಗಾಗಿ ಬೆಂಗಳೂರು ಸೆಂಟ್ರಲ್ನಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಸ್ಟ್ರಾಂಗ್ ಆಗಿರುವಂತಹ ಅಭ್ಯರ್ಥಿಗಳು ಸಿಗುತ್ತಾ ಇಲ್ಲ. ಇನ್ನು ಬೆಂಗಳೂರು ಸೌತ್ ಅದು ಆಲ್ಮೋಸ್ಟ್ BJPಯ ಭದ್ರಕೋಟೆ ಆದಂತಾಗಿದೆ. ಸೊ ಅಲ್ಲಿ ಸೌಮ್ಯ ರೆಡ್ಡಿ ಅವರನ್ನು ಕಣಕ್ಕಿಳಿಸಬೇಕು ಅನ್ನುವಂತಹ ಒಂದು ಚರ್ಚೆ ನಡೀತಾ ಇದೆ. ಆದರೆ ಸೌಮ್ಯ ರೆಡ್ಡಿಯವರು ನಾನು ಹೋಗಿ ಮತ್ತ್ಯಾಕಲಿ ಮುಖಭಂಗವನ್ನು ಮಾಡಿಕೊಳ್ಳಿ, ನನಗೆ ಬೇಡವೇ ಬೇಡ ಅಂತ ಸೌಮ್ಯ ರೆಡ್ಡಿ ಅವ್ರಿಗೆ ಪಟ್ಟು ಹಿಡಿದು ನಿಂತ್ಕೊಂಡಿದ್ದಾರೆ. ಆದರೂ ಅವ್ರನ್ನ ಹೇಗಾದರೂ ಮಾಡಿ ಅವ್ರನ್ನ ಒಲಿಸ್ಬೋದು. ಆದರೆ ಸೌಮ್ಯ ರೆಡ್ಡಿ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅವ್ರನ್ನ ಹೋಗಿ ಅಲ್ಲಿ ಎಲೆಕ್ಷನ್ಗೆ ನೀವು ಸ್ಪರ್ಧೆ ಮಾಡಿ ಅಂದರೂ ಕೂಡ ಅವರು ಗೆಲ್ಲಲೇಬೇಕು ಅನ್ನುವಂತಹ ಅನಿವಾರ್ಯತೆಯಿಂದ ಸ್ಪರ್ಧೆ ಮಾಡಲ್ಲ ಗೆಳೆಯರೆ. ಸೊ ಹಾಗಾಗಿ ಅದೂ ಕೂಡ ಈಗ ಬೆಂಗಳೂರು ಸೌತ್ ಕೂಡ ಕಾಂಗ್ರೆಸ್ಗೆ ಕಷ್ಟ ಆಗ್ತಾ ಇದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಒಂದು ರೀತಿಯಾಗಿ DK ಸುರೇಶ್ ಅವರ ಭದ್ರಕೋಟೆ ಅನ್ನೋ ಹಾಗಿತ್ತು. ಅಲ್ಲಿ ನಾವು ಗೆಲ್ತೀವಿ ಅನ್ನುವಂತಹ ಕಾನ್ಫಿಡೆಂಟ್ ಕಾಂಗ್ರೆಸ್ ಪಾಳೆಯದಲ್ಲಿತ್ತು. ಯಾವಾಗ ಅಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರನ್ನು ಹಾಕಿದ್ರು ಮೈತ್ರಿಯಿಂದ, ಆಗ ಈಗ DK ಶಿವಕುಮಾರ್ ಅವರಿಗೆ ಮತ್ತು ಕಾಂಗ್ರೆಸ್ ಪಾಳೆಯದಲ್ಲಿ ಆ ಕ್ಷೇತ್ರವೂ ಕೂಡ ಈಗ 50-50 ಅನ್ನೋ ತರಹದ್ದು ಆಗಿದೆ. ಆನಂತರ ಗೆಳೆಯರೆ ಧಾರವಾಡದಲ್ಲಿ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ನಾವು ಕಂಟೆಸ್ಟ್ ಮಾಡಿದ್ರೆ ಗೆಲ್ತೀವಿ ಅನ್ನುವಂತಹ ನಂಬಿಕೆ ಕಾಂಗ್ರೆಸ್ ಪಾಳೆಯದಲ್ಲಿಲ್ಲ. ಒಂದು ಹಂತದಲ್ಲಿ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರನ್ನು ಕಣಕ್ಕಿಳಿಸಬೇಕು ಅನ್ನುವಂತಹ ಮಾತುಕತೆ ನಡೀತಾ ಇದ್ದರೂ ಕೂಡ ವಿನಯ್ ಕುಲಕರ್ಣಿ ಅವರು ಅದಕ್ಕೆ ಸರಿಯಾದ ರೀತಿಯಾಗಿ ಒಪ್ತಾ ಇಲ್ಲ, ಬೇಡವೇ ಬೇಡ ಅಂತ. ಇನ್ನು ಕೋಲಾರದಿಂದ ಮುನಿಯಪ್ಪನವರು ಹಿಂಸರಿದಿದ್ದಾರೆ, ನನಗೆ ಬೇಡ ಅಂತ. ಇನ್ನು ಚಾಮರಾಜನಗರದಲ್ಲಿಯೂ ಕೂಡ ಸ್ಟ್ರಾಂಗ್ ಆಗಿರುವಂತಹ ಕಾಂಗ್ರೆಸ್ಗೆ ಪೂರಕವಾದಂತಹ ವಾತಾವರಣ ಇದೆ. ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮನ್ನು ತಾವು ಸೂಚಿಸಿದಂತಹ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರು ಕೋಪಗೊಂಡಿದ್ದಾರೆ ಹೊರತು, ಆದರೆ ಈಗ ಅಲ್ಲಿ ಸ್ಟ್ರಾಂಗ್ ಆಗಿರುವಂತಹ ಅಭ್ಯರ್ಥಿ ಇಲ್ಲ BJP ಕಡೆಯಿಂದ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಅಲ್ಲಿ ಪೂರಕವಾದ ವಾತಾವರಣ ಇದೆ. ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣ ಇದ್ದರೂ ಕೂಡ ಅಲ್ಲಿ ಅಭ್ಯರ್ಥಿನೇ ಇಲ್ಲ. ದರ್ಶನ್ ಧ್ರುವನಾರಾಯಣ್ ಅವರಿಗೆ ಟಿಕೆಟನ್ನು ಕೊಡಬೇಕು ಅಂದಾಗ ಇವರಿವರ ಆಂತರಿಕ ಒಳ ಜಗಳಗಳು ಬರ್ತಾ ಇದ್ದಾವೆ. ಅವರಿಗೆ ಟಿಕೆಟ್ ಬೇಡ ಅಂತ ಮಹದೇವಪ್ಪನವರು ಹೇಳ್ತಾ ಇದ್ದಾರೆ. ಹಾಗಾಗಿ ಚಾಮರಾಜನಗರದಲ್ಲಿಯೂ ಕೂಡ ಪೂರಕವಾದಂತಹ ವಾತಾವರಣ ಇದ್ದರೂ ಕೂಡ ಅಲ್ಲಿ ಅಭ್ಯರ್ಥಿ ಇಲ್ಲ. ಇನ್ನು ಬೆಳಗಾವಿ ಕ್ಷೇತ್ರಕ್ಕೆ ಬರೋದಾದರೆ, ಬೆಳಗಾವಿ ಕ್ಷೇತ್ರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂಗಡಿಯವರು ಗೆದ್ದಿದ್ದರು. ಆನಂತರದ ಉಪಚುನಾವಣೆಯಲ್ಲಿ ಮಂಗಳಾ ಸುರೇಶ್ ಅಂಗಡಿಯವರು ಪ್ರಯಾಸದಾಯಕವಾದಂತಹ ಗೆಲುವನ್ನು ಅವರು ದಾಖಲಿಸ್ಕೊಂಡಿದ್ದರು. ಅಲ್ಲಿ ಏನಾದರೂ ಜಾರಕಿಹೊಳಿ ಅವರ ಫ್ಯಾಮಿಲಿ, ಸತೀಶ್ ಜಾರಕಿಹೊಳಿ ಅವರ ಫ್ಯಾಮಿಲಿ ಅಥವಾ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಕಂಟೆಸ್ಟ್ ಮಾಡಿದ್ರೆ 100% ಗೆಲ್ಲುವಂತಹ ಸಾಧ್ಯತೆ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ನಿರಾಕರಿಸ್ಬಿಟ್ಟಿದ್ದಾರೆ. ನನಗೆ ಬೇಡವೇ ಬೇಡ, ನನಗೂ ನನ್ನ ಫ್ಯಾಮಿಲಿಗೂ ನೀವು ಲೋಕಸಭೆಯ ಸುದ್ದಿಗೆ ತರಬೇಡಿ, ನಾವಂತೂ ಕಂಟೆಸ್ಟ್ ಮಾಡೋದೇ ಇಲ್ಲ, ನನ್ನ ಮಗಳು ನನ್ನ ಮಗ ಯಾರೂ ಕೂಡ ಕಂಟೆಸ್ಟ್ ಮಾಡೋದಿಲ್ಲ, ಆ ವಿಚಾರವಾಗಿ ನನ್ನ ಹತ್ರ ಮಾತನಾಡಲೇಬೇಡಿ ಅಂತ ಡೈರೆಕ್ಟಾಗಿ ಹೈಕಮಾಂಡ್ಗೆ ಖಡಕ್ ಆಗಿರುವಂತಹ ಮೆಸೇಜನ್ನು ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಆನಂತರ ಗೆಳೆಯರೆ ಇನ್ನೊಂದು ಚಿಕ್ಕೋಡಿ ಕ್ಷೇತ್ರ, ಚಿಕ್ಕೋಡಿಯಲ್ಲಿಯೂ ಕೂಡ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಸಿಗಬೇಕು ಅಂತ ಒಂದಷ್ಟು ನಡೀತಾ ಇತ್ತು. ಆದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಸಿಕ್ಕ ನಂತರ ಅಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಕಡೆ ವಾಲ್ತಾ ಇದೆ ಚಿಕ್ಕೋಡಿ. ಆದರೆ ಅಲ್ಲಿಯೂ ಕೂಡ ಸ್ಟ್ರಾಂಗ್ ಆಗಿರುವಂತಹ ಅಭ್ಯರ್ಥಿ ಇಲ್ಲ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕಾಂಗ್ರೆಸ್ ಈ ಬಾರಿ ಡಬಲ್ ಡಿಜಿಟನ್ನು ದಾಟಬೇಕು ಅಂದರೆ ಅವರಿಗೆ ಅಲ್ಲಿ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ. ಒಂದು ಕಡೆ BJPಯಲ್ಲಿ ಟಿಕೆಟ್ಗಾಗಿ ಜಟಾಪಟಿ ನಡೀತಾ ಇದೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ನಾವು ಕೊಡ್ತೀವಿ ಬನ್ನಿ ಅಂತ ಅಂದರೂ ಕೂಡ ಯಾರೂ ಬರೋದಕ್ಕೆ ರೆಡಿ ಇಲ್ಲ. ಈಗ ಕಾಂಗ್ರೆಸ್ನ ಮುಂದಿರುವಂತಹ ಆಪ್ಷನ್ ಏನು ಅಂದರೆ ಈ BJPಯಿಂದ ಅಸಮಾಧಾನಗೊಂಡಿರುವಂತಹ ಸಂಸದರು ಇರ್ತಾರಲ್ಲ, ಸೊ ಅವರನ್ನು ಕರ್ಕೊಂಡು ಬಂದು ಒಂದಷ್ಟು ಕಡೆಗಳಲ್ಲಿ ಪ್ರಯತ್ನವನ್ನು ಮಾಡಬಹುದೇ ಹೊರತು ಅವರ ಪಕ್ಷದಲ್ಲಿ ಸ್ವಪಕ್ಷದಲ್ಲಿ ಯಾವ ಅಭ್ಯರ್ಥಿಗಳು ಕೂಡ ಸಿಗ್ತಾ ಇಲ್ಲ. ಆ ಮಂತ್ರಿಗಳಾಗಿರ್ಬೋದು, ಅವರ ಮಕ್ಕಳು ಕೂಡ ಬೇಡ ನಮಗೆ ಸಹವಾಸ ಅಂತ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಡಬಲ್ ಡಿಜಿಟನ್ನು ಕಾಂಗ್ರೆಸ್ ದಾಟತ್ತಾ ಅನ್ನುವಂತಹ ಅನುಮಾನ ಶುರುವಾಗಿದೆ. BJPಯ ಟಿಕೆಟ್ ರಿಲೀಸ್ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಒಂದು ಬೆಳವಣಿಗೆ ಆಗಿದೆ.
ಯಾರಿಗೆ ಕೇಳಿದ್ರು ನನಗೆ ಟಿಕೆಟ್ ಬೇಡ ಅಂತ ಇದ್ದಾರೆ. ಒಂದು ಕಡೆ BJPಯಲ್ಲಿ ಟಿಕೆಟ್ ಬೇಕು ಅಂತ ಜಟಾಪಟಿ ನಡೀತಾ ಇದ್ದರೆ, ಇಲ್ಲಿ ಟಿಕೆಟ್ ನಮಗೆ ಬೇಡವೇ ಬೇಡ ಅಂತ ಇದ್ದಾರೆ. ಈ ಒಂದು ಟೆನ್ಷನನ್ನು ಅಥವಾ ಈಗಿರುವಂತಹ ಈ ಒಂದು ಬಿಕ್ಕಟ್ಟನ್ನು DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಗೊತ್ತಿಲ್ಲ ಗೆಳೆಯರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ಈಗ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಾಗಿತ್ತು ಗೆಳೆಯರೆ ಈ ಹೊತ್ತಿನ ವಿಶೇಷ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.